ಮಂಗಳೂರು ಪೊಲೀಸ್ ಕಮಿಷನರ್ಗೆ ಬಿಗ್ ಶಾಕ್ ಎದುರಾಗಿದೆ. ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಇದೀಗ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಸಿಡಿದಂತಹ ಡಿಸಿಆರ್ಇ ಎಸ್ಪಿ ಡಿಜಿಐಜಿಪಿ ಸಲೀಂ ಸುಧೀರ್ ಕುಮಾರ್ ರೆಡ್ಡಿ ಮಾನಸಿಕ ಕಿರುಕುಳ ಕೊಡ್ತಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ತಾರತಮ್ಯವನ್ನ ಮಾಡ್ತಾರೆ. ಇವರು ಹೇಳಿದಾಗೆ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಮೆಮೊ ಕೊಡ್ತಾರೆ. ಕರ್ನಾಟಕದ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ನನಗೆ ಕೇವಲ 30 ನಿಮಿಷ ಟೈಮ್ ಅನ್ನ ಕೊಡಿ ಸಲೀಂ ಸರ್, ಸುಧೀರ್ ಕುಮಾರ್ ರೆಡ್ಡಿ ಕರ್ಮಕಾಂಡವನ್ನ ಬಯಲು ಮಾಡ್ತೀನಿ. ಡಿಜಿಐಜಿಪಿ ಸಲೀಂಗೆ ಪತ್ರ ಬರೆದ್ಬಿಟ್ಟು ಸಮಯ ಕೇಳಿದ್ದಾರೆ ಎಸ್ಪಿ ಕಾಶಿನಾಥ್. ಮಂಗಳೂರು ಪೊಲೀಸ್ ಕಮಿಷನರ್ ವಿರುದ್ಧ ಹಲವು ಬಾರಿ ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಈ ಅಧಿಕಾರಿ ಕರ್ಮಕಾಂಡ ಸಿಎಂ ಹಾಗೆ ಗೃಹ ಸಚಿವರ ಗಮನಕ್ಕೂ ಕೂಡ ತರಬೇಕು. ಈ ಹಿನ್ನೆಲೆಯಲ್ಲಿ ಸಿಎಂ ಗೃಹ ಸಚಿವರನ್ನ ಭೇಟಿ ಮಾಡಿಸಿ ಅಂತ ಹೇಳ್ಬಿಟ್ಟು ಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಎಸ್ಪಿ ಕಾಶಿನಾಥ್ ಅವರ ಈ ಒಂದು ಪತ್ರ. ಮಂಗಳೂರು ಪೊಲೀಸ್ ಕಮಿಷನರ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ನನಗೆ 30 ಮಿನಿಟ್ಸ್ ಟೈಮ್ ಕೊಡಿ. ಸುಧೀರ್ ಕುಮಾರ್ ರೆಡ್ಡಿ ವರ್ಸಸ್ ಎಸ್ಪಿ ಕಾಶಿನಾಥ್ ಸಮರ ಸಾಧ್ತಾ ಇರುವಂತದ್ದು. ಮಂಗಳೂರು ಪೊಲೀಸ್ ಕಮಿಷನ್ಗೆ ಇದೊಂದು ಬಿಗ್ ಶಾಕ್. ಪತ್ರ ರವಾನೆ ಆಗಿದೆ. ಇವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಕೂಡ. ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಸಿಡಿದಿದ್ದಾರೆ ಡಿಸಿಆರ್ಇ ಎಸ್ಪಿ ಡಿಜಿಐಜಿಪಿಗೆ ಸಲೀಂಗೆ ದೂರನ್ನ ನೀಡಿದಂತಹ ಎಸ್ಪಿ ಕಾಶಿನಾಥ್. ಸುಧೀರ್ ಕುಮಾರ್ ರೆಡ್ಡಿ ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾರೆ, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾರೆ. ಮತ್ತೆ ಮಂಗಳೂರು ಪೊಲೀಸ್ ಕಮಿಷನರ್ ತಾರತಮ್ಯವನ್ನು ಕೂಡ ಮಾಡ್ತಾರೆ. ಇವರು ಹೇಳಿದಂತೆ ಕೆಲಸ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಮೆಮೊ ಕೊಡ್ತಾರೆ. ಸೊ ಕರ್ನಾಟಕ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಪತ್ರವನ್ನ ಬರೆದಿದ್ದಾರೆ. ನನಗೆ 30 ನಿಮಿಷ ಟೈಮ್ ಅನ್ನ ಕೊಡಿ ಸಲೀಂ ಸರ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸುಧೀರ್ ಕುಮಾರ್ ರೆಡ್ಡಿ ಕರ್ಮಕಾಂಡವನ್ನ ಬಯಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಸಿಡಿದಿದ್ದಾರೆ ಡಿಸಿಆರ್ಇ ಎಸ್ಪಿ. ಮಂಗಳೂರು ಪೊಲೀಸ್ ಕಮಿಷನರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಗಳು ಇದಿಷ್ಟು ಕೂಡ. ತಾರತಮ್ಯವನ್ನ ಮಾಡ್ತಾರೆ, ಅವ್ರು ಹೇಳಿದಾಗ ನಡ್ಕೋಬೇಕು, ಕೆಲಸ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಮೆಮೊ ಕೊಡ್ತಾರೆ, ಕಿರುಕುಳವನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಕರ್ನಾಟಕ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಸುಧೀರ್ ಕುಮಾರ್ ರೆಡ್ಡಿ ಕರ್ಮಕಾಂಡವನ್ನ ಬಯಲು ಮಾಡೋದಕ್ಕೆ 30 ನಿಮಿಷ ಟೈಮ್ ಅನ್ನ ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಪತ್ರವನ್ನ ಬರೆದಿದ್ದಾರೆ. ಎಸ್ಪಿ ಕಾಶಿನಾಥ್ಗೆ ಡಿಜಿಐಜಿಪಿ ಸಲೀಂಗೆ ಪತ್ರವನ್ನ ಬರೆದು ಸಮಯವನ್ನ ಕೇಳ್ತಾ ಇರುವಂಥದ್ದು. ಮಂಗಳೂರು ಪೊಲೀಸ್ ಕಮಿಷನರ್ ವಿರುದ್ಧ ಹಲವು ಬಾರಿ ಲಿಖಿತ ದೂರನ್ನ ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಆಗಿಲ್ವಂತೆ. ಈ ಅಧಿಕಾರಿಗಳ ಕರ್ಮಕಾಂಡ ಸಿಎಂ ಹಾಗೆ ಗೃಹ ಸಚಿವರ ಗಮನಕ್ಕೂ ಕೂಡ ತರಬೇಕು ಅಂತ ಹೇಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಗೃಹ ಸಚಿವರನ್ನ ಭೇಟಿ ಮಾಡಿಸಿ ಅಂತ ಹೇಳ್ಬಿಟ್ಟು ಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಸಂಚಲನವನ್ನ ಮೂಡಿಸಿದೆ ಎಸ್ಪಿ ಕಾಶಿನಾಥ್ ಅವರ ಈ ಒಂದು ಪತ್ರ. ಮಂಗಳೂರು ಪೊಲೀಸ್ ಕಮಿಷನರ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಡಿಜಿಐಜಿಪಿ ಸಲೀಂಗೆ ದೂರನ್ನ ನೀಡಿದ್ದಾರೆ ಕಾಶಿನಾಥ್. ಸೊ ಕರ್ನಾಟಕ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾರೆ ಸುಧೀರ್ ಕುಮಾರ್ ರೆಡ್ಡಿ ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ ಪತ್ರದಲ್ಲಿ. ಹೇಳಿದ ಕೆಲಸವನ್ನ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಹಿಂಸೆಯನ್ನ ಕೊಡ್ತಾರೆ, ಮೆಮೋವನ್ನ ಕಳಿಸ್ತಾರೆ, ಕರ್ನಾಟಕ ಪೊಲೀಸರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಇದೀಗ ಕಾಶಿನಾಥ್ ಬರೆದಿರುವಂತಹ ಪತ್ರ ಕರ್ನಾಟಕ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ಮತ್ತೆ ಹೇಳಿದ ಕೆಲಸವನ್ನ ಮಾಡದೆ ಹೋದ್ರೆ ಮೆಮೊ ಕೂಡ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದನ್ನ ಸಿಎಂ ಗಮನಕ್ಕೂ ಕೂಡ ತರಬೇಕು ಅಂತ ಹೇಳ್ಬಿಟ್ಟು ಪತ್ರವನ್ನ ಬರೆದಿದ್ದಾರೆ. ಸೊ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಈ ಹಿಂದೆ ಕೂಡ ಪತ್ರ ಬರೆದಿದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು?
ರೋಜಾ DCRE SP ಆಗಿರುವಂಥ ಕಾಶಿನಾಥ್ ಅವರು ಒಂದು DGPಗೆ ಸಲೀಂ ಅವರಿಗೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಅಂದರೆ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಪತ್ರವನ್ನು ಬರೆದಿರುವಂಥದ್ದು. ಈ ಪತ್ರದ ಅದಲ್ಲಿರುವಂಥದ್ದು 30 ನಿಮಿಷಗಳ ಒಂದು ನನಗೆ ಸಮಯಾವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಸಹ ಒಂದು IGP ಸಲೀಂ ಅವರಿಗೆ SP ಕಾಶಿನಾಥ್ ಅವರು ಕೇಳಿರುವಂಥದ್ದು. ರೋಜಾ, ಪ್ರಮುಖವಾಗಿ ಮಂಗಳೂರು ಕಮಿಷನರ್ ಆಗಿರುವಂಥ ಸುಧೀರ್ ರೆಡ್ಡಿ ಅವರು ಸಾಕಷ್ಟು ಅಧಿಕಾರಿಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಅಂದರೆ ಕರ್ನಾಟಕದ ಮೂಲದ ಅಧಿಕಾರಿಗಳನ್ನು ಅವರು ಟಾರ್ಗೆಟ್ ಅನ್ನು ಮಾಡಿಬಿಟ್ಟು ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಅವರು ಹೇಳಿದ ಕೆಲಸ ಮಾಡದೇ ಇದ್ದಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳಿಗೆ ಮೆಮೋವನ್ನು ಕೊಡ್ತಾರೆ ಅಥವಾ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ 15ನೇ ತಾರೀಕು ಈ ಒಂದು ಪತ್ರವನ್ನು ಏನು ಕಾಶಿನಾಥ್ ಅವರು IGP ಸಲೀಂಗೆ ಪತ್ರ ಬರೆದಿರುವಂಥದ್ದು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಆಂಧ್ರ ಮೂಲದವರಾದಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರು ಮತ್ತೆ ಕರ್ನಾಟಕದಲ್ಲಿರುವಂತಹ ಕೆಲವೊಂದಷ್ಟು ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತೆ ಕೆಲವೊಂದಷ್ಟು ಪೊಲೀಸ್ ಇನ್ಸ್ಪೆಕ್ಟರ್ಗಳಿರ್ಬೋದು ಅವ್ರಿಗೆಲ್ಲರೂ ಸಹ ಇವರು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಶಿನಾಥ್ ಅವರಿಗೆ ಒಂದಷ್ಟು ಮೂಲಗಳಿಂದ ಮಾಹಿತಿಗಳು ಬಂದಿರುತ್ತೆ. ಮತ್ತು ಅದೇ ರೀತಿ ಒಂದಷ್ಟು ಪ್ರಕರಣಗಳು ಸಹ ಒಂದು DCREಯಲ್ಲಿ ದಾಖಲಾಗಿರುತ್ತೆ. ಸೊ ಹಾಗಾಗಿನೇ ಈಗ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಈ ರೀತಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಒಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಮತ್ತು ಅವರ ಹೇಳಿದಂಥ ಕೆಲಸಗಳನ್ನು ಮಾಡದೇ ಇದ್ದಲ್ಲಿ ಮೆಮೋವನ್ನು ಕೊಡ್ತಾರೆ ಮತ್ತು ರೂಲ್ ನಂಬರ್ 7 ಕೊಟ್ಟು ಅವ್ರಿಗೆ ಹಿಂಸೆಯನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮನ್ನು ಭೇಟಿ ಮಾಡಬೇಕು ಮತ್ತು ನಿಮ್ಮ ಬಳಿ ಕೆಲವೊಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಆ ಪತ್ರವನ್ನು ಬರೆದಿರುವಂಥದ್ದು. ಆದರೆ ಈ ಪತ್ರದ ಬಗ್ಗೆ ಗೃಹ ಸಚಿವರಾಗಿ ಇರ್ಬೋದು ಮತ್ತು IGP ಸಲೀಂ ಇರ್ಬೋದು ಯಾರೂ ಸಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಈ ಪತ್ರ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಾಗಿ ಸರ್ಕಾರ ಅಥವಾ IGP ಸಲೀಂ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಥವಾ ಅವ್ರಿಗೇನಾದರೂ ಆ ಸಮಯ ಅವಕಾಶ ಕೊಟ್ಟು ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ರೋಜಾ, ಓಕೆ, ಈಗ ಹಿಂದೆ ಕೂಡ ಪತ್ರ ರವಾನೆ ಆಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಆಗ ಏನು ಕ್ರಮವನ್ನು ತೆಗೆದುಕೊಂಡಿರ್ಲಿಲ್ವಾ, ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ವಾ ಅಂತ ಹೇಳ್ಬಿಟ್ಟು, ಬಿಕಾಸ್ ಇಷ್ಟು ಒಬ್ರು SP ಇಷ್ಟು ನೊಂದ್ಕೊಂಡು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ನಾವು ಈ ಹಿಂದೆ ಒಂದಷ್ಟು ಪ್ರಕರಣಗಳನ್ನ ನೋಡ್ತಾ ಹೋದ್ವಿ. ಅರುಣ್, ಕಾನ್ಸ್ಟೇಬಲ್ಸು ಈ ಟಾರ್ಚರ್ನ ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿರುವಂತಹ ಕೇಸಸ್ ಕೂಡ ನೋಡಿದ್ವಿ. ಸೊ ಈ ಒಂದು ಕೇಸ್ ಎಷ್ಟು ಸೀರಿಯಸ್ ಆಗಬಹುದು, ಈ ಹಿಂದೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿರ್ಲಿಲ್ವಾ, ಈಗ ಬೆಳಕಿಗೆ ಬರ್ತಾ ಇದೆ. ಖಂಡಿತ ರೋಜಾ, ಯಾಕಂದರೆ ಇಲಾಖೆಯಲ್ಲಿ ನಡೀತಾ ಇರುವಂತಹ ಏನು ಕಿರುಕುಳಗಳ ಬಗ್ಗೆ ಕಾನ್ಸ್ಟೇಬಲ್ಗಳಿಗೂ DGPಗೆ ಪತ್ರವನ್ನು ಬರೆದಿದ್ರು, ಕಮಿಷನರ್ಗೆ ಪತ್ರಗಳನ್ನು ಬರೆದಿದ್ದು, ತಮ್ಮ ಮೇಲೆ ಇರುವಂತಹ ಅಧಿಕಾರಿಗಳು ಸಹ ಪತ್ರಗಳನ್ನು ಬರಿತಾ ಇರ್ತಾರೆ ಕಾನ್ಸ್ಟೇಬಲ್ಗಳು. ಆದರೆ ಯಾವುದೂ ಸಹ ಆಗಿನ ಸಂದರ್ಭಕ್ಕೆ ಕೇವಲ ಆ ಒಂದು ಸಂದರ್ಭದಲ್ಲಿ ಮಾತ್ರ ಆ ಒಂದು ಪ್ರಕರಣಗಳನ್ನು ಸಮಸ್ಯೆಯನ್ನು ಬಗೆಹರಿಸಿ ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನು ಕಂಡುಕೊಡ್ತಾ ಇದ್ರು. ಆದರೆ ಇದೀಗ ಖುದ್ದು ಒಬ್ಬ SP ಒಬ್ಬರೇ ಏನು ಈ ರೀತಿಯಾಗಿ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿರುವಂಥದ್ದು, ಖುದ್ದು SP DCRE ಅಂದರೆ ಈ ರೀತಿಯ SC ST ಪ್ರಕರಣಗಳಲ್ಲಿ ಏನು ದಾಖಲೆ ಮಾಡ್ಕೊಂತ ಇರ್ತೀವಿ DCREಯಲ್ಲಿ, ಅಲ್ಲೇ ಈಗ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ ಹಿರಿಯ ಅಧಿಕಾರಿಗಳು ಇರ್ಬೋದು ಮತ್ತು ಬೇರೆ ರಾಜ್ಯದ IPS ಅಧಿಕಾರಿಗಳು ಬಂದು ನಮ್ಮ ರಾಜ್ಯದಲ್ಲಿರುವಂತಹ IPS ಅಧಿಕಾರಿಗಳು ಮತ್ತು ಇನ್ಸ್ಪೆಕ್ಟರ್ಗಳ ಮೇಲೆ ಒಂದು ಕಿರುಕುಳವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಈ ದೂರು ಒಂದು IGP ಅಂಗಳಕ್ಕೆ, ಅಂದರೆ ಈ ಪತ್ರ IGPಗೂ ಸಹ ಸೇರಿರುವಂಥದ್ದು. IGP ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ. ರೋಜಾ, ರೈಟ್, ಥ್ಯಾಂಕ್ ಯು ಅರುಣ್, ತಮ್ಮೆಲ್ಲ ಡೀಟೇಲ್ಸ್.